ಇನ್ನು ಬಿಕ್ಲ ಶಿವ ಹಂತಕರ ಕಹಾನಿಯ ಮತ್ತೊಂದು ರಹಸ್ಯ ತನಿಖೆಯ ಸಂದರ್ಭದಲ್ಲಿ ಹೊರಗೆ ಬೀಳ್ತಾ ಇದೆ. ಒಂದು ಕೊಲೆ 20 ನಟೋರಿಯಸ್ಗಳಿಂದ ಸ್ಕೆಚ್ ಹಾಕಲಾಗಿತ್ತು. ಈ ವಿಚಾರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ತಂಡಗಳಾಗಿ ರೌಡಿ ಶೀಟರ್ ಬಿಕ್ಲ ಶಿವನಿಗೆ ಮುಹೂರ್ತವನ್ನ ಇಡಲಾಗಿತ್ತು ಅನ್ನುವಂತಹ ವಿಚಾರ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಬೇರೆ ಬೇರೆ ಟೀಮ್ಗಳನ್ನು ಮಾಡಿಕೊಳ್ಳಲಾಗಿತ್ತು. ಈ ಒಬ್ಬನ ಹತ್ಯೆಗಾಗಿ ಸಾಕಷ್ಟು ಪ್ರಿಪರೇಷನ್ ಆಗಿತ್ತು ಅನ್ನುವಂಥದ್ದು ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಒಂದು ಜಗ್ಗನ ಟೀಮ್, ಮತ್ತೊಂದು ಟೇಕಲ್ ಟೀಮ್. ನಾವು ಮಾತ್ರ ಹತ್ಯೆ ಮಾಡಿದ್ದು ಅಂತ ಕಿರಣ್ ಹೇಳಿದ್ದ. ಖಾಕಿ ವಿಚಾರಣೆಯ ಸಂದರ್ಭದಲ್ಲಿ ಮತ್ತೊಂದು ಟೀಮ್ ಕೂಡ ಈ ಹತ್ಯೆಯಲ್ಲಿ ಪಾತ್ರವನ್ನು ವಹಿಸಿರೋದು ಗೊತ್ತಾಗ್ತಾ ಇದೆ. ಮಾಲೂರಿನ ನಟೋರಿಯಸ್ ಟೇಕಲ್ ಗ್ಯಾಂಗ್ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಥ್ ಕೊಟ್ಟಿತ್ತು, ಸ್ಕೆಚ್ ಹಾಕಿತ್ತು. ಬಿಕ್ಲು ಶಿವನ ಕೊಲೆಗೆ 2 ತಂಡಗಳಾಗಿ ಮೆಗಾ ಸ್ಕೆಚ್ ಹಾಕಲಾಗಿತ್ತು ಅಂತ ಗೊತ್ತಾಗಿದೆ. ಮಿಸ್ ಆಗಿದ್ರೆ ಮತ್ತೊಂದು ಟೀಮ್ನಿಂದ ಕೊಲೆಗೆ ಪ್ಲಾನ್ ರೆಡಿ ಮಾಡಿಕೊಳ್ಳಲಾಗಿತ್ತು. ಒಂದು ಮಿಸ್ ಆದ್ರೆ ಇನ್ನೊಂದು ಟೀಮ್ ಹತ್ಯೆಗೆ ರೆಡಿ ಆಗಿತ್ತು. ಸೊ ಈ ರೀತಿಯಾಗಿ ಒಂದು ಕೊಲೆಗೆ 2 ಟೀಮ್ಗಳು ರೆಡಿ ಆಗಿತ್ತು ಅನ್ನುವಂಥ ವಿಚಾರ ತನಿಖೆಯಲ್ಲಿ ಗೊತ್ತಾಗಿದೆ. ಪ್ರಕರಣದಲ್ಲಿ ಈವರೆಗೆ 16 ಮಂದಿಯನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮಾಲೂರಿನಲ್ಲಿ ನಟೋರಿಯಸ್ ಆಗಿದ್ದಂತಹ ಕಿರಣ್ ಗ್ಯಾಂಗ್, ಟೇಕಲ್ ಗ್ಯಾಂಗ್ ಕರೆಸಿ ಕಿರಣ್ ಗ್ಯಾಂಗ್ನಿಂದ ಸುಪಾರಿಯನ್ನ ಕೊಡಲಾಗಿತ್ತು. 2 ಗ್ಯಾಂಗ್ಗಳು ಈ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ಪ್ಲಾನ್ ರೂಪಿಸಿದ್ದು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಈ ಮಹತ್ವದ ವಿಚಾರ ಹೊರಗೆ ಬಂದಿದೆ. ಜುಲೈ 15ನೇ ತಾರೀಕು ಬಿಕ್ಲ ಶಿವ ಕೊಲೆಗೆ ಮುಹೂರ್ತ ಇಡಲಾಗಿತ್ತು. ವಿಮಲ್ ಮೂಲಕ ಟೇಕಲ್ ಗ್ಯಾಂಗ್ ಕಾಂಟ್ಯಾಕ್ಟ್ ಅನ್ನ ಮಾಡಲಾಗಿತ್ತು. ಜುಲೈ 15ರಂದು 2 ಗ್ಯಾಂಗ್ಗಳಿಂದ ಅಟ್ಯಾಕ್ ಆಗುತ್ತೆ. ಬಿಕ್ಲ ಶಿವ ಮನೆ ಬಳಿ ನಿಂತ ಮಾಹಿತಿಯನ್ನ ತಿಳಿದು ಅಟ್ಯಾಕ್ ಮಾಡಲಾಗುತ್ತೆ. ಮೊದಲು ಮಚ್ಚು ಬೀಸಿದ್ದೆ ಮಾಲೂರಿನ ಕಿರಣ್ ಅನ್ನುವಂಥ ವಿಚಾರ ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. 2 ಗ್ಯಾಂಗ್ನಿಂದ ಶಿವನ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಡೀಲ್ ಮುಗಿಸಿ 2 ತಂಡ ಕೂಡ ಸ್ಥಳದಿಂದ ಎಸ್ಕೇಪ್ ಆಗಿದೆ. ಕೆಲವೇ ಗಂಟೆಗಳಲ್ಲಿ ಕಿರಣ್ ಗ್ಯಾಂಗ್ ಸರೆಂಡರ್ ಆಗುತ್ತೆ. ಸೈಲೆಂಟ್ ಆಗಿ ಎಸ್ಕೇಪ್ ಆಗಿತ್ತು ಟೇಕಲ್ ಗ್ಯಾಂಗ್ ಆ ಸಂದರ್ಭದಲ್ಲಿ. ಈಗ ತನಿಖೆಯಲ್ಲಿ ಟೇಕಲ್ ಗ್ಯಾಂಗ್ ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋದು ಗೊತ್ತಾಗಿದೆ. ಬಿಕ್ಲ ಶಿವ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳನ್ನು ಕೂಡ ಬಂಧನ ಮಾಡಲಾಗಿದೆ. ಇದರ ಜೊತೆಗೆ ಆರೋಪಿಗಳ ಮೇಲೆ ಕೋಕ ಪ್ರಯೋಗಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಒಂದು ವೇಳೆ ಕೋಕ ಪ್ರಯೋಗ ಆದ್ರೆ ಭೈರತಿ ಬಸವರಾಜ್ಗೂ ಕೂಡ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಹೆಸರು ಕೇಳಿ ಬರ್ತಾ ಇರೋದ್ರಿಂದಾಗಿ ಈ ಪ್ರಕರಣ ಹೈ ಪ್ರೊಫೈಲ್ ಪ್ರಕರಣ ಅಂತ ಈಗ ಬಿಬಿತ ಆಗ್ತಾ ಇದೆ. ಪೊಲೀಸರು ಕೂಡ ಬಹಳಷ್ಟು ಗಂಭೀರವಾಗಿ ತನಿಖೆಯನ್ನು ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ಈ ವಿಚಾರ ಬಯಲಾಗ್ತಾ ಇದೆ. ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಸಿಐಡಿ ತಂಡ ಭೇಟಿ ಕೊಟ್ಟಿದೆ. ವಿಕೆ ಸಿಂಗ್ ನೇತೃತ್ವದ ತಂಡದಿಂದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಸಿಐಡಿ ತಂಡ ಈಗ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದೆ. ವಿಕೆ ಸಿಂಗ್ ನೇತೃತ್ವದ ತಂಡ ಪ್ರಕರಣವನ್ನ ತನಿಖೆ ನಡೆಸ್ತಾ ಇದೆ. ನೇರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರೋದು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆಯ ತನಿಖೆಯನ್ನ ಸಿಐಡಿಗೆ ವಹಿಸಲಾಗಿದೆ. ಸೊ ಆ ಸಿಐಡಿ ತಂಡ ಈಗ ಸ್ಥಳಕ್ಕೆ ಆಗಮಿಸಿದೆ. ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬಿಕೆ ಸಿಂಗ್ ನೇತೃತ್ವದ ತಂಡ ಈ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದೆ. ಜುಲೈ 15ನೇ ತಾರೀಕು ನಡೆದಿರುವಂತಹ ಘಟನೆ. 2 ತಂಡಗಳು ಈ ಒಂದು ಹತ್ಯೆಯಲ್ಲಿ ಭಾಗಿಯಾಗಿದ್ದು ಅನ್ನುವಂತಹ ವಿಚಾರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಒಂದು ಜಗ್ಗನ ಟೀಮ್, ಮತ್ತೊಂದು ಟೇಕಲ್ ಟೀಮ್. ಈ 2 ಟೀಮ್ಗಳು ಹತ್ಯೆ ಮಾಡಿರುವಂತಹ ಈ ಒಂದು ಪ್ರಕರಣದಲ್ಲಿ ಪಾತ್ರವನ್ನು ವಹಿಸಿರೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ನಾವು ಮಾತ್ರ ಹತ್ಯೆ ಮಾಡಿದ್ದು ಅಂತ ಕಿರಣ್ ಟೀಮ್ ಹೇಳ್ಕೊಂಡಿದ್ದ. ಖಾಕಿ ವಿಚಾರಣೆಯ ಸಂದರ್ಭದಲ್ಲಿ ಮತ್ತೊಂದು ಟೀಮ್ ಕೂಡ ಈ ಒಂದು ಹತ್ಯೆಯ ಪ್ರಕರಣದಲ್ಲಿ ಭಾಗಿಯಾಗಿರೋದು ಗೊತ್ತಾಗ್ತಾ ಇದೆ.
ಎರಡು ತಂಡಗಳಾಗಿ ಮೆಗಾ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಬಿಕ್ಲರ್ ಶಿವ ಹತ್ಯೆಗೆ ಸಂಬಂಧಪಟ್ಟಂತೆ ಈಗ ಗೊತ್ತಾಗ್ತಾ ಇರುವ ಮಾಹಿತಿ ಪ್ರಕಾರ ಎರಡು ಟೀಮ್ಗಳು ಇದರಲ್ಲಿ ಭಾಗಿಯಾಗಿತ್ತು ಅನ್ನುವಂಥ ವಿಚಾರ, ಜೊತೆಗೆ ಏನೆಲ್ಲ ಬೆಳವಣಿಗೆ ಈ ಸಂದರ್ಭದಲ್ಲಿ ಆಗ್ತಾ ಇದೆ? ಖಂಡಿತವಾಗಿ ಮಧುಕರ್, ಕಳೆದ 15ನೇ ತಾರೀಕು ರೌಡಿ ಶೀಟರ್ ಬಿಕ್ಲರ್ ಶಿವ ಕೊಲೆ ಆಗಿತ್ತು. ಕೊಲೆಯಾದ ಬಳಿಕ A1 ಆರೋಪಿ ಜಗದೀಶ್ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಇದುವರೆಗೂ 16 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಪೊಲೀಸರು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರಾರಂಭದ ಹಂತದ ತನಿಖೆಯಲ್ಲಿ ಗೊತ್ತಾಗಿದ್ದಂಥದ್ದು ಜಗ್ಗನ ಒಂದು ಟೀಮ್ ಇದಕ್ಕೆ ಸ್ಕೆಚ್ ಹಾಕಿ ಹೊಡೆದಿದ್ದಾರೆ ಅಂತೇಳಿ. ಆದ್ರೆ ತನಿಖೆಯ ಆಳಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಎರಡೆರಡು ಟೀಮ್ ವರ್ಕ್ ಮಾಡಿದೆ ಅಂತ ಹೇಳಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಅದರಲ್ಲಿ ಕುಖ್ಯಾತಿ ಪಡೆದಿರುವಂತಹ ಈ ಟೇಕಲ್ ಗ್ಯಾಂಗ್ ಕಿರಣ್ ಏನು ಈ ಒಂದು ಆರೋಪಿ ಏನಿದ್ದಾನೆ, ಆ ಕಿರಣ್ ನ ಒಂದಷ್ಟು ಗ್ಯಾಂಗ್, ಸುಪಾರಿ ಕಿಲ್ಲರ್ ಗ್ಯಾಂಗ್ ಏನಿತ್ತು ಅದು ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿತ್ತು ಅನ್ನುವಂಥದ್ದು. ಅದರಲ್ಲೂ ಅಷ್ಟೇ ಅಲ್ಲದೆ ಈ ಏನ್ A1 ಆರೋಪಿ ಜಗ್ಗನ ಪ್ಲಾನ್ ಏನಾಗಿತ್ತು ಅಂದ್ರೆ ಎರಡು ಗ್ಯಾಂಗ್ಗಳ ಮುಖಾಂತರ, ಅಂದ್ರೆ ಒಂದು ಗ್ಯಾಂಗ್ ಇಂದ ಮಿಸ್ ಆದ್ರೆ ಮತ್ತೊಂದು ಗ್ಯಾಂಗ್ ಅವ್ರನ್ನ ಹೊಡಿಲೇಬೇಕು ಅನ್ನುವಂತ ರೀತಿಯಲ್ಲಿ ಎರಡೆರಡು ಗ್ಯಾಂಗ್ಗಳನ್ನ ಈ ಒಂದು ಕೊಲೆಗಾಗಿ ಸ್ಕೆಚ್ ಹಾಕಿದ್ದ ಅನ್ನುವಂತ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಈಗಾಗ್ಲೇನು ಮಾಲೂರಿನ ಟೇಕಲ್ ಗ್ಯಾಂಗ್ ಅನ್ನ ಈಗಾಗಲೇ ಪೊಲೀಸರು ಬಲೆಗೆ ಕೆಡಿರುವಂತದ್ದು. ಇದರ ಏನು ಕಿಂಗ್ ಪಿನ್ ಆಗಿರುವಂತಹ ಕಿರಣ್ ಅನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ. ಜೊತೆಗೆ ಆದ್ರೆ ಇದುವರೆಗೂ ಕೂಡ ಜಗ್ಗ ಎಲ್ಲಿದ್ದಾನೆ ಅನ್ನುವಂಥದ್ದು ಗೊತ್ತಿಲ್ಲ. ವಿದೇಶದಲ್ಲಿ ದುಬೈಯಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಕೊಲೆಯಾದ ಬಳಿಕ ನೇರವಾಗಿ ಚೆನ್ನೈ ಏರ್ಪೋರ್ಟ್ಗೆ ತೆರಳಿ ಅಲ್ಲಿಂದ ನೇರವಾಗಿ ದುಬೈಗೆ ತೆರಳಿದ್ದ ಅನ್ನುವಂತಹ ಮಾಹಿತಿಗಳು ಇದುವರೆಗೂ ಲಭ್ಯವಾಗಿರುವಂತದ್ದು. ಸದ್ಯಕ್ಕೆ ಈಗಾಗಲೇನು ಎರಡು ಗ್ಯಾಂಗ್ಗಳಿಂದ ಈ ಕೃತ್ಯ ನಡೆದಿದೆ ಅಂತ ಹೇಳಿ ಪೊಲೀಸರು ಸದ್ಯಕ್ಕೆ ಏನ್ ಪತ್ತೆ ಮಾಡಿರುವಂತದ್ದು, ಜೊತೆಗೆ ಆರೋಪಿಗಳನ್ನು ಕೂಡ ಬಂಧನ ಮಾಡಿರುವಂತದ್ದು. ಇದಾದ ಬಳಿಕ ಏನು ಈ ಒಂದು ಪ್ರಕರಣದ ಗಂಭೀರತೆಯನ್ನ ಅರಿತಂತಹ ಸರ್ಕಾರ ನಂತರ ಈ ಒಂದು ಪ್ರಕರಣವನ್ನ CIDಗೆ ವರ್ಗಾವಣೆ ಮಾಡಿತ್ತು. ಇದೀಗ CID ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂತದ್ದು. BK ಸಿಂಗ್ ನೇತೃತ್ವದಲ್ಲಿ ಇವತ್ತು ಒಂದು ಪರಿಶೀಲನೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಅವತ್ತು ಏನೆಲ್ಲ ನಡೀತು ಅನ್ನೋದರ ಕುರಿತು SCP ಅವರಿಂದ BK ಸಿಂಗ್ ಅವರು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಇನ್ನು ಮೇಲೆ ಈ ಒಂದು ಪ್ರಕರಣದ ತನಿಖೆಯನ್ನ CIDಗೆ ವಹಿಸಲಾಗಿದೆ. ಹೀಗಾಗಿ ಅವರು ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡ್ಲಾಗ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಕೋಕಾ ಕಾಯ್ದೆಯನ್ನು ಹಾಕೋದಕ್ಕೆ ಕೂಡ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಇದೊಂದು ರೀತಿಯ ಆರ್ಗನೈಸ್ಡ್ ಕ್ರೈಮ್ ಆಗಿ ಈಗಾಗಲೇ ಗೊತ್ತಾಗಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ಆರ್ಗನೈಸ್ಡ್ ಕ್ರೈಮ್ ಮಾಡಿದಂತ ಸಂದರ್ಭದಲ್ಲಿ ಕೋಕಾ ಕಾಯ್ದೆಯನ್ನ ಹಾಕ್ತಾರೆ ಅನ್ನುವಂಥದ್ದು ಹಿಂದೆ ಹಲವು ಪ್ರಕರಣಗಳಲ್ಲಿ ನಾವು ನೋಡಿದಿವೆ. ಸಿದ್ದಾಪುರ ಮಹೇಶ್ ಕೊಲೆ ಪ್ರಕರಣದಲ್ಲಿ ಕೂಡ ನಾವು ನೋಡಿದಿವೆ. ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಕೋಕಾ ಕಾಯ್ದೆಯನ್ನ ಹಾಕ್ತಾರೆ. ಈ ಕೋಕಾ ಕಾಯ್ದೆಯನ್ನ ಹಾಕ್ತಂತ ಸಂದರ್ಭದಲ್ಲಿ ಸುಮಾರು 1 ವರ್ಷ ಜಾಮೀನು ಸಿಗೋದು ಕಷ್ಟ ಆಗುತ್ತೆ. ಹೀಗಾಗಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರನ್ನು ಕೂಡ ಆರೋಪಿಯನ್ನಾಗಿಸಿದ್ದಾರೆ. ಹೀಗಾಗಿ ಅವರು ಈಗಾಗಲೇ 2 ಬಾರಿ ವಿಚಾರಣೆಯನ್ನ ನಡೆಸಿದ್ದಾರೆ. ಹೀಗಾಗಿ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಅನ್ನುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಜೊತೆಗೆ ಈಗಾಗಲೇ ಘಟನಾ ಸ್ಥಳದಲ್ಲಿ BK ಸಿಂಗ್ ನೇತೃತ್ವದ ತಂಡ ಒಂದಷ್ಟು ಪರಿಶೀಲನೆಯನ್ನ ಮಾಡ್ಲಾಗ್ತಾ ಇದೆ. ಮಧುಕರ್, ಹರ್ಷಿತ್, ಈ ಒಂದು ಹತ್ಯೆ ಪ್ರಕರಣದಲ್ಲಿ ಎರಡು ತಂಡಗಳು ಭಾಗಿಯಾಗಿದ್ವು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಜಗ್ಗ ಹೊರತುಪಡಿಸಿ ಎರಡೂ ತಂಡಗಳ ಉಳಿದ ಎಲ್ಲ ಸದಸ್ಯರು ಕೂಡ ಅರೆಸ್ಟ್ ಆಗಿದ್ದಾರೆ ಹಾಗಾದ್ರೆ, ಅಥವಾ ಯಾರಾದ್ರೂ ಇನ್ನೂ ಕೂಡ ಬಾಕಿ ಇದೆಯಾ ಹೇಗೆ ಅಂತ ಹರೀಶ್? ಈ ಒಂದು ಪ್ರಕರಣದಲ್ಲಿ ತನಿಖೆಯ ಆಳಕ್ಕೆ ಇಳಿತಾ ಇದ್ದಂತೆ ಸಾಕಷ್ಟು ಆರೋಪಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಪತ್ತೆ ಆಗ್ತಾ ಇರುವಂತದ್ದು. ಪ್ರಾರಂಭದ ಹಂತದ ತನಿಖೆಯಲ್ಲಿ 5 ಆರೋಪಿಗಳನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಈ ಏನು ಜಗ್ಗನ ಕೃತ್ಯ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಾದ ಬಳಿಕ ಟೇಕಲ್ನ ಗ್ಯಾಂಗ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಾದ್ರೆ ಈ ಒಂದು ಆರೋಪಿಗಳಿಗೆ ಸಹಾಯ ಮಾಡುವಂತವರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧನ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಏನು ಒಬ್ಬ ಸಂಬಂಧಿ ಅಂತ ಹೇಳಿ ಅನಿಲ್ ಅಂತ ಹೇಳಿ ಏನಿದ್ದ ಆತನನ್ನು ಕೂಡ ಈ ಒಂದು ವಿಚಾರಣೆಗೆ ಒಳಪಡಿಸಿದ್ರು. ನಂತರ ಆತನನ್ನ ಬಿಟ್ಟು ಕಳಿಸಿದ್ರು. ಇದರಲ್ಲಿ ಏನ್ ಯಾರೆಲ್ಲ ಪರೋಕ್ಷವಾಗಿ ಕೂಡ ಸಹಾಯ ಮಾಡಕ್ಕೆ ಮುಂದಾಗಿದ್ರು ಅವರನ್ನು ಕೂಡ ಪೊಲೀಸರು ಬಂಧನ ಮಾಡೋಕೆ ಮುಂದಾಗಿರುವಂತದ್ದು. ಇನ್ನೂ ಆರೋಪಿಗಳ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇರುವಂತದ್ದು. ಆದ್ರೆ A1 ಆರೋಪಿ ಜಗದೀಶನ್ನ ಹೊರತುಪಡಿಸಿ ಈ ಒಂದು ಲಾಂಗ್ ಹಿಡಿದು ಯಾರೆಲ್ಲ ಕೊಲೆ ಮಾಡಿದ್ರು ಆ ಎಲ್ಲರನ್ನೂ ಕೂಡ ಈಗಾಗಲೇ ಬಂಧಿಸಿರುವಂತದ್ದು. ಆದ್ರೆ ಆರೋಪಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.